ಯೋ ನನ್ನನ್ ಏನು ಅಂತ ತಿಳ್ಕೊಂಡೆ? ಈ ಊರ್ನಲ್ಲಿ ರಾಣಿ ರಾಣಿ ಹಾಗೆ ಓಡಾಡ್ತಿದ್ದಿದ್ ನನ್ನ ಯಾಕಯ್ಯ ಹೀಗ್ ಮಾಡ್ದೆ? ಯೋ 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 ನೀ ನನ್ ಕೈ ಹಿಡ್ದ್ಯಾ? ನನ್ಗೇನೇನೋ ಆಗೋಯ್ತು. ಈಗ ನಾನು ಯಾವನ್ ನೋಡಿದ್ರು ನಂಗೊಂಥರ ನಾಚಿಕೆ ಆಗತ್ತೆ. ಈ ಊರ್ನಲ್ಲಿ ನಾನು ನೋಡಿ ಹೆದ್ರು ಓಡ್ತಿದ್ದವ್ರೆಲ್ಲ ಆಫ್ಟರ್ ಆಲ್ ಒಂದ್ ಹುಡುಗಿ ನೋಡೋ ತರ ನೋಡ್ತಾ ಇದಾರಲ್ಲ. ಮೊದ್ಲು ನಾನು ಎಲ್ರೂ ನೋಡಿ ನಗ್ತಾ ಇದ್ದೆ. ನೀನ್ ನನ್ ಕೈ ಹಿಡಿದ ಮೇಲೆ ನನಗ್ ಮದ್ವೆ ಆಗೋ ಆಸೆನೆ ಬಂದ್ಬಿಡ್ತಯ್ಯ. ಯೋ ನಿಂತ್ಕೊಳಯ್ಯ. ನಮ್ ತಂದೆ ಹತ್ರ ಹೋಗಿ ನನಗ್ ಮದ್ವೆ ಮಾಡಿ ಅಂತ ಅಂದ್ರೆ ನಿನಗೆ ಯೋಗಿನಾದ ವರ ಈ ಸುತ್ತಮುತ್ತ ಊರ್ನಲ್ಲಿ ಯಾರು ಇಲ್ಲ ಅಂತಾರೆ. ಹೋಗ್ಲಿ, ಈ ಊರ್ನಲ್ಲಿರೋ ಗಂಡನೇ ಮದ್ವೆ ಆಗೋಣ ಅಂದ್ರೆ ಈ ಊರ್ನಲ್ಲಿರೋ ಗಂಡುಗಳೆಲ್ಲ ನನ್ ಕೈನಲ್ಲಿ ಓದೇ ತಿಂದಿರೋರೆ. ಅದಕ್ಕೆ ನನ್ ಮನ್ಸನ್ ಬದಲಾಯಿಸಿ ನಿನ್ನೆ ಮದ್ವೆ ಆಗ್ಬೇಕು ಅಂತ ತೀರ್ಮಾನಿಸಿದೀನಿ. ಅಪ್ಪ ಅಪ್ಪ. ಏನಮ್ಮ? ಯಾಕಮ್ಮ? ಏನಾಯ್ತು? ಅಮ್ಮ ಬೇಕು. ಅಮ್ಮ ಬರ್ತಾಳಮ್ಮ. ಎಲ್ಲೋಗಿದ್ದಾಳೆ? ಅಮ್ಮ ದೇವರ ಹತ್ರ ಹೋಗಿದ್ದಾಳಮ್ಮ. ಯಾವಾಗ ಬರ್ತಾಳೆ? ಅಮ್ಮ ಬೇಕು. ಅಮ್ಮ ಬರ್ತಾಳಮ್ಮ. ಅಮ್ಮ ಬರ್ತಾಳೆ ರಾಜ. ಅಮ್ಮ ಬರ್ತಾಳೆ. ಮಲ್ಕಮ್ಮ. ಅಮ್ಮ ಬರ್ತಾಳಮ್ಮ. ಅಳಬೇಡಮ್ಮ. ಮಾರ್ತಾಂಡ ನನ್ನನ್ನೇ ಹುಡುಕೊಂಡು ಈ ಊರು ಬಂದಿದ್ದ. ಅವನು ಹೆಂಡತಿನ ಕೊಲೆ ಮಾಡಿರೋದು ನಾನೇ ಅಂತ ಅವನಿಗೆ ಗೊತ್ತಿಲ್ಲ. ಆ ಕೊಲೆ ನೋಡಿರೋದು ಅವನ ಮಗು ಮಾತ್ರ. ಆ ಮಗುನೇ ಕೊಂದ್ಬಿಟ್ರೆ ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಅನುಮಾನ ಪಡೆದೇನೆ ನಿನ್ನ ಸೇರುವೆ. ಯಾಕಪ್ಪ ಇನ್ನೂ ನಿದ್ದೆ ಮಾಡಿಲ್ಲ? ನನಗೆ ನಿದ್ದೆನೇದೇ ಹೊರಟೋಯ್ತಲ್ಲಮ್ಮ. ನೀನ್ ಮಲ್ಕು, ನೀನ್ ನಿದ್ದೆ ಮಾಡು. ನಾನು ಮಲ್ಕೊಳ್ಳಲ್ಲ. ಬೇಡ ರಾಜ, ಹಂಗೆಲ್ಲ ಹೇಳ್ಬಾರ್ದು. ಮಲ್ಕು, ಹಠ ಮಾಡ್ಬಾರ್ದಮ್ಮ. ಮಲ್ಕು. ಓ ಸರಿ ಸರಿ ಸರಿ, ಬಾ ಬಾ ಬಾ, ನಾನೇ ನಿನ್ನ ಮಲಗಿಸ್ತೀನಿ. ನಾನ್ ನಿದ್ದೆ ಮಾಡಿಸ್ತೀನಿ. ಬಾ ಬಾಮ್ಮ 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 ರಾಜ. ಅಳ್ಬಾರ್ದು. ಅಮ್ಮ ಬೇಕು. ಬಾ ಇಲ್ಲಿ. ಬಾಮ್ಮ. ಬಾ. ನಿನಗೋಸ್ಕರನೇ ತಂದೆ. ಬೇಕಾ? ಹಾಗಾದ್ರೆ ಬಾ. ಬಾಮ್ಮ ಬಾಮ್ಮ. ನನ್ ಚಿನ್ನ ಅಲ್ವಾ ನೀನು? ಏನಮ್ಮ, ನಿಜವಾಗ್ಲೂ ಅವ್ರು ನಿಮ್ ತಂದೆನಾ? ಹಾಗಾದ್ರೆ ನಿಮ್ ತಾಯಿ ಎಲ್ಲಿ? ಇಲ್ಲ. ಎಲ್ಲಿ ಹೋಗಿದಾರಮ್ಮ? ದೇವ್ರ ಹತ್ರ ಹೋಗಿದ್ದಾಳೆ. ಯಾರು ಹೇಳಿದಮ್ಮ? ಅಪ್ಪ ಹೇಳಿದ್ದು. ಅಪ್ಪ ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ, ಅಳ್ತಾ ಇರ್ತಾರೆ. ನಂಗೂ ಅಳು ಬರುತ್ತೆ. ಅಳ್ಬಾರ್ದು ಮರಿ, ಅಳ್ಬಾರ್ದಮ್ಮ. ದೇವ್ರ ಹತ್ರಕ್ಕೆ ಹೋದವ್ರು ಮತ್ತೆ ಬರಲ್ವಾ? ಯಾಕೆ ಬರಲ್ಲ? ಬರ್ತಾರಮ್ಮ. ನನ್ನ ಇಲ್ಲಿ ಕಳ್ಸಿದ್ದು ನಿಮ್ಮಮ್ಮನೇ. ನಮ್ಮಮ್ಮನ? ನಾನ್ ಬರೋವರೆಗೂ ನನ್ ಮಗುಗೆ ಅಮ್ಮ ಆಗಿರೋ ಅಂತ ಕಳ್ಸಿದ್ರು. ಹೌದಾ? ಹೌದು. ನಿಮ್ಮಮ್ಮ ಬರೋವರೆಗೂ ನಿನ್ನ ಚೆನ್ನಾಗಿ ನೋಡ್ಕೋಬೇಕಂತೆ. ಹಾಗಾದ್ರೆ ನನ್ ಬಿಟ್ಟು ಹೋಗಲ್ಲ ತಾನೇ? ಯಾವಾಗ್ಲೂ ನನ್ ಜೊತೆನೇ ಇರ್ತಿಯಲ್ಲ. ಇರಿ, ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಬರ್ತೀನಿ. ಅಪ್ಪ ಅಪ್ಪ, ಅಮ್ಮ ಬಂದ್ಬಿಟ್ಲು. ಅಮ್ಮನ?
ಅಮ್ಮ ದೇವ್ರ ಹತ್ರಿಂದ ಇನ್ನೊಂದಮ್ಮನ್ ಕಳ್ಸಿದಾಳೆ ಅನ್ನೋಡು. ಇಲ್ಲ, ಸ್ವಲ್ಪ ಹೊತ್ತು ನಿಂತಿರು, ನಿನ್ನ ಹತ್ರ ಮಾತಾಡ್ಬೇಕು. ನೀನ್ ಆಟ ಆಡ್ತಾ ಇರೋ, ನಾನು ಈಗ ಬಂದೆ. ನಿನ್ನ ಮನ್ಸಲ್ಲಿ ಏನ್ ತಿಳ್ಕೊಂಡಿದ್ಯಾ? ಪಾಪ ಮಗು, ಅಮ್ಮ ದೇವ್ರ ಹತ್ರ ಹೋಗಿದ್ದಾಳೆ, ಮತ್ತೆ ಬರ್ತಾಳೆ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಆ ಮಗುಗ್ ನಿರಾಸೆ ಪಡಿಸ್ದೆ ಆ ಮಗುಗ್ ತಾಯಿಯಾಗಿ ನಿಮ್ ಜೊತೆ ಇರೋದಿಕ್ಕೆ ಆಸೆ ಪಡ್ತೀನಿ. ಹೆಂಡತಿ ಸತ್ರೆ ಗಂಡ ಅವಳನ್ನ ಮಣ್ಣು ಮಾಡ್ಬಿಡ್ತಾನೆ ಅಥವಾ ಬೆಂಕಿ ಕೊಟ್ಬಿಡ್ತಾನೆ. ಆದ್ರೆ ಎಲ್ಲಿಂದ ತೆಗ್ದಾಕಕ್ಕಾಗಲ್ವಲ್ಲ. ನನ್ನ ಹೆಂಡತಿ ನನ್ನ ಹೃದಯದಲ್ಲಿ ಇನ್ನೂ ಶಾಶ್ವತವಾಗಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿನ ಕೊಲೆ ಮಾಡಿದವನ್ನ ನಾನು ಕೊಲೆ ಮಾಡಿ ಯಾವ ಗಳಿಗೆಯಲ್ಲಿ ನಾನು ನೇಣ್ಕಂಬ ಹಚ್ತೀನೋ ನನಗೆ ಗೊತ್ತಿಲ್ಲ. ಛೇ, ಈ ರೀತಿ ಆವೇಶದಿಂದ ಮಾತಾಡಿ ಏನೇನೋ ತೀರ್ಮಾನ ತಗೋಬೇಡಿ. ನೀವು ಕೊಲೆ ಮಾಡಿ ಗಲ್ಲಿಗೆ ಹೋದ್ರೆ ನಿಮ್ ಮಗುವಿನ ಗತಿ ಏನು? ನಿಮ್ ಮನ್ಸು ನೋವು ಏನು ಅಂತ ನನಗೆ ಹೇಳಿದ್ರೆ ನಮ್ಮ ಅಪ್ಪನಿಗೆ ಹೇಳಿ ನಿಮಗ್ ಸಹಾಯ ಮಾಡಿಸ್ತೀನಿ. ಏನ್ ನಿಮ್ಮ ಅಪ್ಪನ ಹತ್ರ ನೀ ಹೇಳಿ ನನಗೆ ಸಹಾಯ ಕೊಡ್ಸೋದು? ನಾನ್ ಯಾರು ಅಂತ ನಿಮ್ಮ ಅಪ್ಪನಿಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನಗೆ ಗೊತ್ತಿಲ್ಲಲ್ಲ, ಯಾರು ಗೊತ್ತಾಗ್ಬೇಕಲ್ಲ. ನನ್ನ ಮಗುವಿನ ಭವಿಷ್ಯಕ್ಕೋಸ್ಕರನಾದ್ರು ನಾನು ಇದನ್ನು ಹೇಳಲೇಬೇಕು. ಸೇರಿ 1 ಗಂಟೆ ಆದ್ರೂ ಇನ್ನೂ ಪಂಚಾಯತಿ ಪ್ರೆಸಿಡೆಂಟ್ ಬಂದಿಲ್ವಲ್ಲ. ಯಜಮಾನ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಿದ್ರೆ ಈಗ ಆಯ್ತಿತ್ತ? ಅದನ್ನ ಬಿಟ್ಬಿಟ್ಟು ಮಾರ್ತಾಂಡನ್ ತಾತ ಪ್ರೆಸಿಡೆಂಟು, ಮಾರ್ತಾಂಡನ್ ತಂದೆ ಪ್ರೆಸಿಡೆಂಟು, ಈಗ ಮಾರ್ತಾಂಡ ಪ್ರೆಸಿಡೆಂಟು. ಅದಕ್ಕೆ ನಾವು ಅನುಭವಿಸ್ಬೇಕು. ಮರಿ ಪ್ರೆಸಿಡೆಂಟ್ ಬಂದ್ಮೇಲೆ ಅವ್ರ ಮುಂದೆ ಈ ಮಾತೇಳು. ಈ ಸಣ್ಣ ವಿಚಾರನಲ್ಲ ಅವ್ರ ಮುಂದೆ ಹೇಳಕ್ ಆಯ್ತದ? ಪ್ರೆಸಿಡೆಂಟ್ರಿಗೆ ಪಂಚಾಯತಿಗೆ ಬರೋದಕ್ಕಿಂತ ಮುಖ್ಯವಾದ ಕೆಲಸ ಏನು? ಕಿಂಗು ಇಸ್ಪೇಟ್ ಕಿಂಗು. ಈಗಾಗುತ್ತೆ ಅವ್ರಿಗೆಲ್ಲ ಡಂಗು ತಕ್ಕ ಟಿಂಗು. ಅಣ್ಣ, ಊರಿನ ಜನ ಎಲ್ಲ ಪಂಚಾಯತಿ ಸೇರ್ಬಿಟ್ಟವ್ರೆ, ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಬ ಅಂದ್ರ ನಾವು. ಅವ್ರು ಸೇರಿರೋದು ಅಲ್ಲಿ ಎಲ್ಲಿ ಕಣೋ, ಇಲ್ಲಿ ಸೇರಿದ ನೋಡಿ ಎಂತ ಸೀಕ್ವೆನ್ಸ್ ನೋಡಿದ್ಯಾ ಮಾರ್ತಾಂಡ? ಊರಿನ ಜನ ಎಲ್ಲ ಸೇರಿ ನಿನ್ನ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿದ್ರು. ಆ ಪ್ರೆಸಿಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ನೀನು ನೆಮ್ಮದಿಯಾಗಿ ಸ್ಪೀಡ್ ಕೊಡಾಡಕ್ಕಾಗಲ್ಲ. ಅದಕ್ಕೆಪ್ಪ ನಾನು ಯಾವ ಪದವಿನೂ ಒಪ್ಕೊಳ್ಳಿಲ್ಲ. ಅಣ್ಣ, ಊರ್ನವರೆಲ್ಲ ಸೇರವ್ರೆ ಬಾಣ್ಣ. ಸುಮ್ನಿರ ಅಣ್ಣ. ನ್ಯಾಬ. ಇನ್ನೊಬ್ಬರು ಎಲೆನ ಇಣಿಕಿ ನೋಡೋದು, ಪಕ್ಕದ ಮನೆ ಬಚ್ಚಲಲ್ಲಿ ಬಗ್ಗಿ ನೋಡೋದು, ಈ ಚೂಲಿನೂ ಬಿಟ್ಟಿಲ್ಲ ನೋಡು ನೀನು. ನಂದು ನಿಲ್ ಪಾಯಿಂಟ್. ಬಾಂಡ್ಲಿ ತಲೆ, ಈ ಆರ್ಟಿನ್ ಕಿಂಗು, ಆರ್ಟಿನ್ ಕೊಯ್ನು, ಆರ್ಟಿನ್ ಜಾಕೆಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ದೆ? ಕಿತ್ತು ಒಂದು ಹೊಡಿಬಾರ್ದಾ? ಸೀಕ್ವೆನ್ಸ್ ಕಿತ್ತು ಹೊಡಿತಾರೆ. ಸೋತ್ಬಿಟ್ರೆ ಅದ್ಯಾಕ ಹಂಗ ಆಡ್ತೀಯಾ? ಅಣ್ಣ ಬೇಗ ಬಾಣ. ನನ್ನ ಮಗನೇ, ದರಿದ್ರ ನನ್ನ ಮಗನೇ, ಬಂದು ಎಲೆ ನೋಡ್ದೆ ನನ್ನ ಆಟನೇ ಹೊಟ್ಟೋಯ್ತು. ಎಲ್ಲಿ ನನ್ ಚಪ್ಲಿ? ಏ ಕರಿಯ, ಇನ್ನೊಂದು ಸಲ ನನ್ನ ಎಲೆನೇನಾದ್ರೂ ನೀನ್ ಇಣಿಕಿ ನೋಡಿದ್ರೆ ಈಗ ಹುಡ್ತಿದ್ನಲ್ಲ ಅದನ್ನೇ ತೆಗೆದು ಹೊಡ್ಬಿಡ್ತೀನಿ. ಎಲ್ಲೇ ನನ್ ಚಪ್ಲಿ? ಅಲ್ಲೇ ಇದೆಯಲ್ಲ, ಹಾಕೋ ಪಂಚಾಯತಿಗೆ ಹೋಗೋಣ. ನಡಿ ಮತ್ತೆ. ನನ್ನ ಮಗನೇ, ನೆಮ್ಮದಿಯಾಗ ಒಂದು ಆಟ ಆಡಕ್ ಬಿಡ್ಲಿಲ್ವಲ್ಲೋ? ಇವತ್ತು ಎಂತೆಂತ ಎಲೆಗಳು ಬಿದ್ದಿತ್ತು. ನಿನ್ನಿಂದ ನನ್ನ ಆಟ ಎಲ್ಲ ಎಕ್ಕಟ್ಟು ವಚನ ಅಂದ ತಕ್ಷಣ ಏನು ಇಲ್ಲ ಅಂತ ಕೇಳಿದೆ. ಎರ್ರಾಬಿರಿ ಓದಿತಾವ್ರಲ್ಲ. ನಮ್ಮ ಮಾರ್ತಾಂಡ್ರ ರೂಟೇ ಬೇರೆ. ನೀವು ಈ ಊರಿಗೆ ಬಂದು 6 ತಿಂಗಳಾಯ್ತು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನ್ ಮಾಡ್ದ ಇವನು? ಯಜಮಾನ್ರೆ, ಇವ್ ನಮ್ ತೋಟ ನುಗ್ಗಿ ಮರ ಹತ್ತಿ 20 ನಿಮಿಷದಲ್ಲಿ 50 ನೀರ್ ಕದ್ದವ್ನೆ. ಯಾಕೋ ಕಳ್ತನ ಮಾಡ್ದೆ ಅಂತ ನಿನ್ ಕಣ್ಣೇ ಹೇಳ್ತಿದ್ಯಲ್ಲೋ ಕಳ್ಳನ ಮಗನೇ. ಇಲ್ಲಣ್ಣ, ಕದ್ದಿಲ್ಲಣ್ಣ. ನೀನು ಕದ್ದಿಲ್ಲ?
ನೀನು ಕದ್ದಿಲ್ಲ, ನೀನು ಕದ್ದಿಲ್ಲ. ಹೌದೌದೌದೌದೌದೌದು ಹ್ಮ್. ನಿಜ ಅಣ್ಣ, ಕದ್ದಿದ್ದೀನಿ ಕದ್ದಿದ್ದೀನಿ. ನೋಡಿದ್ರ ಮರ್ಯಾದೆ ಕೇಳಿದ್ರೆ ಬಾಯ್ ಬಿಟ್ನಾ, 4 ಒದ್ದದಕ್ಕೆ ಬಾಯ್ ಬಿಟ್ಟ. ಅದಕ್ಕೆ ಹೇಳಿದ್ದು ನಮ್ಮ ಮಾರ್ತಾಂಡ್ರನ್ ರೂಟೇ ಬೇರೆ ಅಂತ. ಯಾಕೋ ಕದ್ದೆ? 1 ವಾರದಿಂದ ಕೆಲಸ ಇಲ್ಲಣ್ಣ, 4 ದಿವಸದಿಂದ ಉಪವಾಸನಣ್ಣ. ಹೊಟ್ಟೆ ಹಸು ತಾಳ್ಲಾರ್ದೆ 1 ಕಾಯಿ ಕಿತ್ಕೊಂಡು ಕುಡ್ದ್ಬಿಟ್ನಣ್ಣ. 1 ವಾರದಿಂದ ನಿನಗೆ ಕೆಲಸ ಸಿಕ್ಲಿಲ್ಲ, ರೈಟು. 4 ದಿವಸದಿಂದ ನೀನು ಉಪವಾಸ ಇದ್ದೆ, ರೈಟು. ಹಸು ತಡೆಯಕ್ಕಾಗದೆ ಮರ ಹತ್ತಿ 1 ಎಳ್ನೀರ್ ಕಿತ್ತೆ, ರೈಟು. ಆದ್ರೆ 50 ಎಳ್ನೀರ್ ಕಿತ್ತೆ ಅಲ್ಲ, ಅದು ರೈಟ್ ಅಲ್ಲ. 1 ಎಳ್ನೀರ್ ಕುಡಿಯೋಣ ಅಂತ ಮರ ಹತ್ತದ್ನಣ್ಣ, ಹೆಂಗೋ ಮರ ಹತ್ತಿದ್ದೀನಲ್ಲ ಅಂತ 50 ಇಳಿಸ್ಬಿಟ್ನಣ್ಣ. ಯಜಮಾನ್ರೆ, ಹ್ಮ್, ಇವನ್ನ ಸುಮ್ನೆ ಬಿಡಬಾರ್ದು. ಯಾವನ್ ಇವನ್ನ ಬಿಡ್ತಾನೆ? ಲೇ ಮಗನೇ, 20 ನಿಮಿಷದಲ್ಲಿ 50 ಎಳ್ನೀರ್ನ ಇಳಿಸಿ 1 ರೆಕಾರ್ಡ್ನ ಬ್ರೇಕ್ ಮಾಡಿದ್ಯಾ? ಹೌದಣ್ಣ. ಅದೇ 20 ನಿಮಿಷದಲ್ಲಿ, ಈಗ ಇಲ್ಲಿ ಎಷ್ಟಿದೆ? 50 ಯಜಮಾನ್ರೆ. ಅದೇ 20 ನಿಮಿಷದಲ್ಲಿ ಈ 50 ಎಳ್ನೀರ್ನು ಕೊಚ್ಚಿ ಇಲ್ಲಿರೋರೆಲ್ರಿಗೂ ಕೊಡ್ಬೇಕು. 1 ನಿಮಿಷ ಏನಾದ್ರೂ ನೀನ್ ಲೇಟ್ ಮಾಡಿದ್ರೆ ನಾನ್ ನಿನ್ ತಲೆನ ಕೊಚ್ಚಿ ಬಿಡ್ತೀನಿ. ಆಯ್ತಣ್ಣ. ನನಗ್ ಬೇಡ, ಗೋವಿಂದ ಸ್ವಾಮಿ ಕೊಡು. ಅಣ್ಣ, ನಿಮ್ಮನ್ನ 2 ಕೈ ಎತ್ ಮುಗಿಬೇಕಣ್ಣ. ಕೈ ಎತ್ಬೇಡ, ಎಳ್ನೀರ್ ಬಿದ್ದೋಗುತ್ತೆ. ಇಷ್ಟೊತ್ ಕಾದಿದ್ದಕ್ಕೂ ಒಳ್ಳೆ ಎಳ್ನೀರ್ ಸಿಕ್ತು, ಕುಡಿಲಾ ಕುಡಿ. ಅಣ್ಣ, ಆ, ಇನ್ನೊಂದ್ 2 ಎಳ್ನೀರ್ ಕುಡಿದು ಬಿಡ್ತೀನಿ, ಯಾಕೆಂದ್ರೆ ಬಾಡಿ ಬಹಳ ಹೀಟ್ ಆಗ್ಬಿಟ್ಟಿದೆ. ಎಲ್ಲ ಮುದಿಯ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ಯಾ. ಕುಡಿ ಕುಡಿ ಕುಡಿ, ಬಾಡಿ ಹೀಟು ಇಳಿದೋಗುತ್ತೆ. ಎಲ್ರಿಗೂ ಕೊಟ್ಟಾಯ್ತಲ್ಲ? ಅಣ್ಣ, ಈಗ ಎಲ್ರ ಹತ್ರನು 5 ರೂಪಾಯಿ ವಸೂಲಿ ಮಾಡಿ ಯಜಮಾನರು ಕೊಟ್ಬಿಡು. ಕಾಸು ಕೊಡ್ಬೇಕಾ? ಲೋ ಮುದಿಯ, ಓಸಿಲ್ ಸಿಕ್ತು ಅಂತ 5 ಎಳ್ನೀರ್ ಕುಡ್ದಿಯಲ್ಲ, ಈ ಕಾಸ್ ಕಕ್ಕು ಬಾಡಿ ಹೀಟ್ ಎಲ್ಲ ಇಳಿದೋಗುತ್ತೆ. ಯಜಮಾನ್ರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬಿಡ್ತೀನ ಮತ್ತೆ? ಗುರು, ಆಳಿಟ್ಟು ಕಾಯಿ ಕೇಳಿಸಿದ್ರೆ ಕೂಲಿ ಎಷ್ಟು ಕೊಡ್ತೀರಾ? 15 ರೂಪಾಯಿ ಕೊಡ್ತೀವಿ. 1 ರೂಪಾಯಿನೂ ಕಡಿಮೆ ಮಾಡಬೇಡಿ, ಅದನ್ನ ಇವನು ಕೊಡ್ತೀನಿ. ನಾಳೆಯಿಂದ ಇವ್ರ ತೋಟದಲ್ಲಿ ನಿನ್ ಕೆಲ್ಸಕ್ಕೆ ಹೋಗ್ತೀಯಾ? ಈ ಕಳ್ ನನ್ ಮಗನ ನಮ್ ತೋಟದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕಾ? ಕೆಲ್ಸ ಇರ್ಲಿಲ್ಲ, ಕಳ್ತನ ಮಾಡ್ದ. ಈ ಕೆಲ್ಸ ಸಿಕ್ತಲ್ಲ, ಯಾಕೆ ಕಳ್ತನ ಮಾಡ್ತಾನೆ? ಇದೇನಣ್ಣ, ಅಪರಾಧಿಕ್ ಶಿಕ್ಷೆ ಕೊಡೋದ್ ಬಿಟ್ಟು ಕೆಲಸ ಕೊಡಿಸ್ತಾ ಇದಾರೆ. ಅದಕ್ಕೆ ನಾ ಹೇಳಿದ್ದು ನಮ್ ಮಾರ್ತಾಂಡನ್ ರೂಟೇ ಬೇರೆ ಅಂತ. ಲೇ ನನ್ನ ಮಗನೇ, ನಿಯತ್ತಿಂದ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಕಳ್ತನ ಏನಾದ್ರೂ ನೀನು ಮಾಡಿದ್ರೆ ಇದೇ ಮಚ್ಚಲ್ಲಿ ನಿನ್ನ ಕೊಚ್ಚಾಕ್ಬಿಡ್ತೀನಿ. ಈ ಮಾರ್ತಾಂಡ ಏನ್ ಬೇಕಾದ್ರೂ ಸಹಿಸ್ತಾನೆ, ಆದ್ರೆ ಕಳ್ತನನ ಮಾತ್ರ ಸಹಿಸಲ್ಲ. ಜಾಗ. ಕೆಂಚ ಏನ್ ಜೋಕರ್ ಹೊಡ್ದಲ್ಲ. ಎಲೆ ಬಂದ್ರೆ ನನ್ಗೆ ನನಗೊಂದು ಕೈ ಹಾಕ್ರಪ್ಪ. ತಡಿಯಪ್ಪ, ಇದೊಂದ್ ಕೈ ಆಟ ಮುಗಿಲಿ. ನಾನು ಹಾಕು ಅಂದ ಮೇಲೆ ಸರಿ, ಎಲ್ಲ ಕೆಲಸ ಸಾಕ್ರಪ್ಪ. ಮಾರ್ತಾಂಡ, ಬೆಳಿಗ್ಗೆ ಬೆಳಿಗ್ಗೆನೆ ಹಸು ಹಿಡ್ಕೊಂಡು ಹೊರಟಿದ್ದಲ್ಲ, ಎಲ್ಲಿಗೆ? ಅಯ್ಯೋ, ಯಾವಾಗ ನೋಡಿದ್ರು ನಮ್ಮ ಮಸನ ಕಟ್ಟಾಕಿರ್ತಾರೆ. ಅದು ನಮ್ಮಂಗ್ ಓಡಾಡ್ತಿರೋದ್ ಬೇಡವಾ? ಕಟ್ಟಾಕಿರೋ ಜಾಗದಲ್ಲೇ ಬಿಟ್ಬಿಟ್ರೆ ಅವಕ್ಕೆ ಹಾರ್ಟ್ ಪ್ರಾಬ್ಲಮ್ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಯಾವ ಡಾಕ್ಟ್ರು? ಅದೇ ದನಿನ್ ಡಾಕ್ಟರ್. ಪ್ರಾಣಿಗಳಂದ್ರೆ ನನ್ಗೆ ಪಂಚ ಪ್ರಾಣ ಅಲ್ವಾ, ಅದಕ್ಕೆ ಇವತ್ತು ಬೆಳಗ್ಗೆ ವಾಕಿಂಗ್ ಅಂಡ್ ಜಾಗಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದೆ. ಮಕರಂ ಕೈಯೊಳರೆಲ್ಕೆ ನೀರ ನೆಳಲೆ ಕೈ. ಮೇಟಾ ಏನಂದೆ? ಮಕರಂ. ಮಕರಂಗ್ ಕಕ್ಕರಂ ಅಲ್ಲ, ಯಾವನಾದ್ರೂ ಬಕರ ಹತ್ರ ಇಟ್ಕೊಂಡ್ಬಿಡು. ಯೋ ಮೇಷ್ಟ್ರೆ, ನೀನ್ ಕನ್ನಡ ಪಂಡಿತ ಅನ್ನೋದು ಊರಿಗೆ ಗೊತ್ತು, ಮೊದ್ಲು ಎಲೆ ಬಿಡು. ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ. ನಿಮ್ಮಜ್ಜಿ. ನಿಮ್ಮಜ್ಜಿ ಅಣ್ಣ ಎಲ್ಲಿ? ಲೋ ಅಪ್ಪಯ್ಯ, ಮಾರು ಬಾರೋ ಇಲ್ಲಿ. ಮಾರು, ಬರ್ತಾ ಇದ್ದೀನಿ. ಅಪ್ಪಯ್ಯ ಬೇಗ ಬಾರೋ. ಅಜ್ಜಿ
ಮಾರ್ತಾಂಡ ಬಂಗಾರದಂತ ಹಸುನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು ಕಣೋ. ಏನಜ್ಜಿ ಇಷ್ಟೊಂದು ಬೆಳ್ಕೊಂಡಿದ್ಯಾ? ಅವ್ನ್ ಮನೆ ಹಾಳಾಗ, ಅವ್ನ್ ನೆಗದ್ ಬಿದ್ದ ನೆಲ್ಲಿಕಾಯಾಗ, ಅವ್ನ್ ಆಪತ್ ಬಂದ್ ಚಾಪೆ ಬೇಡಜ್ಜಿ ಬೈಬೇಡಜ್ಜಿ. ಹಸನ ಕರ್ಕೊಂಡೋಗಿದ್ದು ಇನ್ಯಾರು ಅಲ್ಲ, ನಾನೇ. ನೀನೇ? ನಿನಗೇನಾಗಿತ್ತು? ಏನಾಗಿರ್ಲಿಲ್ಲ ಅಜ್ಜಿ. ಇವತ್ತು ಬೆಳಗ್ಗೆ ಒಬ್ಬ ಜ್ಯೋತಿಷ ಬಂದಿದ್ದ. ಬಂದು ನಮ್ಮ ಹಸುನ ನೋಡಿ ಏನಂತ ಗೊತ್ತಾ? ಏನಂದ? ಮಗನೇ, ಈ ಹಸುಗೆ 3 ಸುಳಿ ಇದೆ. ಇದು ನಮ್ಮ ಮನೇಲಿ ನೀನ್ ಇಟ್ಕೊಂಡ್ರೆ ನಿಮ್ ಮನೆ ಹಿರಿಯರು ಗೊಟಕ್ ಅಂದ. ಅದನ್ ಕೇಳಿ ಲಟಕ್ ಅಂತ ನಿನ್ ನೆನಪು ಬಂದ್ಬಿಡ್ತು. ಈ ಪ್ರಪಂಚದಲ್ಲಿ ನನಗೆ ಅಂತ ಹಿರಿಯರಿರೋದು ನೀನ್ ಒಬ್ಳೇ ಅಲ್ವಾ? ಅಕಸ್ಮಾತ್ ನೀನ್ ಏನಾದ್ರು ಹಾಗಾಗ್ಬಾರ್ದು ಎಲ್ಲಿ ನಿನ್ ಸರ್ಗೋ. ಅದಕ್ಕೆ ಹಸನ್ ಕರ್ಕೊಂಡೋಗಿ ಮಾರ್ಬಿಟ್ಟೆ. ಅಲ್ಲ ಕಣೋ, ನಿಮ್ ತಾತನ ನೆನಪಿಗೋಸ್ಕರ ಇಟ್ಕೊಂಡಿದ್ನಲ್ಲೋ. ಅದನ್ನ ನಾನ್ ಮರ್ತು ಬಿಡ್ತೀನ? ಮರಿಲಿಲ್ಲ. ತಾತ ಕಟ್ಟಿದ ಹಗ್ಗನ ತಗೊಂಬಂದ್ಬಿಟ್ಟೆ. ಇದನ್ನ ನೀನ್ ಇಟ್ಕೊಂಡು ತಾತನ ನೆನೆಸ್ಕೊ. ಸರಿ, ಹಸು ಮಾರ್ದಿಯಲ್ಲ, ದುಡ್ಡೆಲ್ಲಿ? ಏನಜ್ಜಿ ನೀನು ಯಾವಾಗ ನೋಡಿದ್ರು ದುಡ್ಡು 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 ಅಂತ ಅಲಿತಿದ್ಯಲ್ಲ. ನಿನಗೆ ದುಡ್ಡು ಮುಖ್ಯನಾ, ಪ್ರೀತಿ ಮುಖ್ಯನಾ? ನಿನ್ನ ಪ್ರಾಣ ಉಳ್ಸೋಕೋಸ್ಕರ ಎಷ್ಟು ಕಷ್ಟಪಟ್ಟು ನಾನು ಹಸುನ ಮಾರಿದ್ರೆ ದುಡ್ಡು ಕೇಳ್ತಿದ್ಯಲ್ಲ. ಎಲ್ಲಿನ ಹಸುನ ಕರ್ಕೊಂಡೋದವನು? ಅಂಬಾ ಎಲ್ಲಿ ಅಂಬಾ? ಮಾರ್ತಾಂಡ ಬಾ, ನಿನ್ನ ಮುಖ ಎಲ್ಲ ಬಾಡೋಗ್ಬಿಟ್ಟಿದ್ಯಲ್ಲೋ. ಬೆಳಗ್ಗೆಯಿಂದ ಒಂದು ತೊಟ್ಟೆ ನೀರು ಕುಡಿದಿದ್ರೆ ತಾನೆ. ಅಯ್ಯೋ ನನ್ ಕಂದ, ಬಾ ಊಟ ಹಾಕ್ತೀನಿ, ಊಟ ಮಾಡುವಂತ. ನಡಿ ಮತ್ತೆ. ನನ್ನ ಬಿಟ್ಟೋಗ್ಬಿಟ್ಯಾ? ಅಯ್ಯೋ ನನ್ ಕಂದ, ಅಯ್ಯೋ ನನ್ ಕಂದ ನನ್ನ ಬಿಟ್ಟೋಟಾಯ್ತು. ಅಣ್ಣ, ನಮ್ಮೂರಿನ ಹೆಣ್ಮಕ್ಳು ಅಂದ್ರೆ ಅವನ್ಗ ಅಸಡ್ಡೆ. ಹುಟ್ಟೋ ಹೆಣ್ಮಕ್ಳನ್ನ ಎಕ್ಕದಾಲ್ ಹಾಕಿ ಸಾಯಿಸ್ಬಿಡ್ತಾರೆ. ಎಳೆ ಮಕ್ಳು ದೇವ್ರ ಸಮಾನ ಅಂತಾರೆ. ಅಣ್ಣ, ಆ ಕೂಸನ್ನ ಕೊಲ್ಲೋಕೆ ಅವ್ರಿಗೆ ಅದ್ ಹೇಗ್ ತಾನೇ ಮನ್ಸು ಬರುತ್ತೋ. ಹುಟ್ಟೋ ಹೆಣ್ಮಕ್ಳನ್ನ ಈ ರೀತಿ ಕೊಲ್ತಾ ಬಂದ್ರೆ ಹೆಣ್ಣಿನ ಕುಲನೇ ಸರ್ವನಾಶ ಆಗ್ಬಿಡತ್ತಣ್ಣ. ಇದಕ್ ಪರಿಹಾರನೇ ಇಲ್ವಾ? ಇವಳಿಗಾದ ನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡೋಣ. ಹೌದಣ್ಣ. ಈಗ ಏನ್ ಮಾಡುವಂತೀಯ? ತಪ್ಪು ಮಾಡಿದ ಕೊಲೆ ಪಾತಕನ್ಗೆ ಶಿಕ್ಷೆ ಕೊಡಿಸ್ಬೇಕು, ಅವನನ್ನ ಪೊಲೀಸ್ ಹಿಡ್ಕೊಡ್ಬೇಕು ಅಂತೀನಿ. ಹಿಡ್ಕೊಡ್ಲಿಲ್ಲ ಅಂತಂದ್ರೆ ನಾನೇ ಅವನ್ನ ಹುಚ್ಚನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್ ಓಲ್ಡ್ ಮ್ಯಾನ್? ನನ್ನನ್ನು ಹೆದರ್ಸ್ತಾ ವಾರ್ನಿಂಗ್. ಲೇ, ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ನಮ್ಮೂರಿಗೆ ಪೊಲೀಸ್ನವ್ರು ಕಾಲಿಟ್ಟಿಲ್ಲ. ತಾತ ಮುತ್ತಾತರ ಕಾಲದಿಂದಲೂ ನಾವ್ ಹೇಳಿದ್ದೆ ನ್ಯಾಯ, ಮಾಡಿದ್ದೆ ಧರ್ಮ. ಅದನ್ನ ಕೇಳಕ್ ನೀನ್ ಯಾರೋ? ಅನ್ಯಾಯ ಧರ್ಮ ಯಾರೇ ಮಾಡಿದ್ರು ಅವ್ರನ್ನ ಮೇಲಕ್ಕೆ ಕಳಿಸೋದೆ ನನ್ನ ಜೀವನದ ಗುರಿ, ಗೊತ್ತಾ? ಲೇ, ತಾನ್ ಹೆತ್ ಮಗುನ್ ಕೊಂದ ಅಪ್ಪನ್ಗೆ ಇಲ್ದಿರೋ ದಯದಾಕ್ಷಿಣ್ಯ ನಿನಗೆ ಯಾಕೋ? ಅವ್ನ್ ಹೆಣ್ಮಗು ಬೇಡ ಅನ್ಸ್ತು ಕೊಂದ, ಅದನ್ನ ಕೇಳಕ್ ನೀನ್ ಯಾರೋ? ಅಲ್ವೋ, ಹೆತ್ ಮಗುನ 18 ವರ್ಷ ಸಾಕಿ ಸಲಹಿ ದೊಡ್ಡೋಳನ್ ಮಾಡಿ ಆಮೇಲೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಗಂಡನ ಮನೆ ಕಳ್ಸಿದ್ರೆ ಅಲ್ಲ ಅವಳು ಸುಖವಾಗಿರ್ತಾಳೆ ಅಂತ ಏನೋ ಗ್ಯಾರಂಟಿ? ಅರ್ರರ್ರರ್ರರ್ರೆ, ಒಂದೇ ಒಂದು ಕ್ಷಣದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಎಂಥ ವೇದಾಂತ ಹೇಳ್ಬಿಟ್ರಿ. ಲೇ, ತಲೆಯೆಲ್ಲ ಮಾತಾಡ್ತೀನೋ? ನಿನಗೆ ತಾಯಿಯಾಗಿ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು, ತಂಗಿಯಾಗಿ ಅನುರಾಗ ಕೊಟ್ಟಿದ್ದು ಒಂದು ಹೆಣ್ಣು, ಮಡದಿಯಾಗಿ ಮಮಕಾರ ಕೊಟ್ಟಿದ್ದು ಒಂದು ಹೆಣ್ಣು. ಅಂತ ಹೆಣ್ಣನ್ನ ಇಷ್ಟು ಕೇಳ್ಮಟ್ಟವಾಗಿ ನೋಡ್ತಿದ್ಯಲ್ಲ. ನಿನಗೆ ಜನ್ಮ ಕೊಟ್ಲಲ್ಲ ತಾಯಿ, ಈಗ ಸತ್ತು ಸಮಾಧಿಯಲ್ಲಿ ಇದ್ದಾಳಲ್ಲ, ಅವಳು ಎದ್ದು ಬಂದು ನಿನ್ ಕೆಟ್ಟ ಮುಖ ನೋಡಕ್ಕಾಗದೆ ಕ್ಯಾಕ್ರಿಸೆ ಅಂತ ಹೋಗುದು ಮತ್ತೋಗ್ ಸಮಾಧಿ ಸೇರ್ತಾಳೆ. ಮುಚ್ಚಬಾಯಿ. ನಿಮ್ಮೂರನ್ನ ಬಿಟ್ಟು ನಮ್ಮೂರ್ನಲ್ಲಿ ಬಂದು ಮಾತಾಡ್ತಿದ್ದೆ ಅನ್ನೋ ಜ್ಞಾನ ಇರ್ಲಿ ನಿನಗೆ? ಆ ಜ್ಞಾನ ಇರೋದ್ರಿಂದಾನೇ ಸೀದಾ ನಿನ್ನ ಹತ್ರ ಬಂದು ಕೇಳ್ತಿರೋದು.
ಅದೇ ಇಂಥ ಕೆಲ್ಸ ನಮ್ಮೂರ್ನವ್ನು ಏನಾದ್ರೂ ಮಾಡಿದ್ದಿದ್ರೆ ಆ ಕಚಡ ನನ್ನ ಮಗನ್ಗೆ ಏನ್ ಮಾಡ್ತಿದ್ದ ಗೊತ್ತಾ? ಸೀದಾ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಬಿಡ್ತಿದ್ದೆ. ನೀವ್ ಹೋಗಮ್ಮ ಹೋಗಮ್ಮ ಒಳಗೆ ಹೋಗಮ್ಮ ಹೋಗ. ಅಮ್ಮ ತಾಯಿ ಒಂದ್ ನಿಮಿಷ ಬಾಮ್ಮ. ಗೋವಿಂದ ಕೊಡಮ್ಮ ಈ ಕಡೆ ಬಾಮ್ಮ. ಶ್ರೀಮಂತರಿಗೆ ಹೆಣ್ಣು ಮಕ್ಕಳಾದ್ರೆ ಪರವಾಗಿಲ್ಲ, ಬಡವರಿಗೆ ಹೆಣ್ಣು ಮಕ್ಕಳಾದ್ರೆ ಅದನ್ನ ಕೊಂದಾಕ್ಬಿಡೋದಾ? ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ. ಲೋ ದೊಡ್ಡ ಮನುಷ್ಯ, ನೀ ಜನ್ಮ ಕೊಟ್ಟಿದ್ದೆ ಈ ಹೆಣ್ಣು ಮಗುನ ಈ ಊರ್ನವ್ರು ನೋಡೋ ಹಾಗೆ ನಾನು ಓದ್ಕೊಂಡು ಹೋಗ್ತೀನಿ. ಈ ತಾತ ಮುತ್ತಾತನ ಕಾಲದೆಲ್ಲ ಬಿಟ್ಟೆ ಅಲ್ಲ, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅವನ್ ಯಾವನೋ ಬಂದು ನಮ್ಮೂರ್ ಹೆಣ್ಣು ಮಗುಗೆ ಎಕ್ಕದಾಲ್ ಕುಡಿಸಿ ಸಾಯಿಸದ್ನಲ್ಲ, ಅವನಿಗೆ ನೀನ್ ಶಿಕ್ಷೆ ಕೊಡಿಸ್ಲಿಲ್ಲ. ಈ ನಿನ್ನ ಮಗಳಿಗೆ ಎಕ್ಕದಾಲಲ್ಲ ಪಾಲಿಡಾಲ್ ಕುಡಿಸಿ ಸಾಯಿಸ್ಬಿಡ್ತೀನಿ. ತನ್ನಾಲ್ ಪೊನ್ನಾಲ್. ವಯಸ್ಸಿಗೆ ಬಂದ್ ಹುಡುಗಿನ ಮುಟ್ಟಿ ಯಾಗ ಹೊತ್ಕೊಂಬಂದೆ. ನಿಂಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಏನ್ ಟೆನ್ಷನ್? ಇವಳು ನನ್ನ ಒತ್ಕೊಂಬಂದ, ಇವಳಿಗೆ ಪ್ರಜ್ಞೆ ತಪ್ಪೋಯ್ತು. ಹೆಂಗ್ ತಪ್ತು? ನನಗೇನ್ ಗೊತ್ತು? ಅಲ್ಲ, ಈಗ ಅವಳಿಗೆ ಪ್ರಜ್ಞೆ ಬಂದ್ರೆ ಊಟ ತಿನ್ಸೋಣ ಅಂತ ಕಾಯ್ತಾ ಇದ್ದೀನಿ. ಅದು ನನಗೆ ಟೆನ್ಷನ್ ಅಲ್ವಾ? ಅದು ನಿನ್ಗೆ ಗೊತ್ತಾಗತ್ತಾ? ನಿನಗೆಲ್ಲಿ ಗೊತ್ತಾಗತ್ತೆ? ಅಜ್ಜಿ ದಯವಿಟ್ಟು ರೈಟ್ ಬಿಡು. ಗೋ. ಇದನ್ನ ಏನಂತ ಕರೆದ್ರೆ ಎದ್ದೇಳ್ಬಹುದು? ಬಂಗಾರಂಬವ್, ಸಿಂಗರಂಬವ್, ಥತ್ತೇರಿಕೆ. ಹೆದರ್ಕೋಬೇಡ, ಹೆದರ್ಕೋಬೇಡ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಚಿರ್ಚಬೇಡ, ನನ್ ಟೆನ್ಷನ್ ಕೊಡ್ಬೇಡ. ಚುಪ್ 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 ಚುಪ್. ನಿಮ್ಮ ಅಪ್ಪ ಇದಾನಲ್ಲ, ನಿಮ್ಮಪ್ಪ ಎಂತ ಕೆಲಸ ಮಾಡಿದಾನ ಗೊತ್ತಾ? ಊರಲ್ಲಿರೋ ಹೆಣ್ಣು ಮಕ್ಕಳನ್ನೆಲ್ಲ ಒಬ್ಬ ಕೊಲ್ತಿದ್ದಾನೆ. ಅದಕ್ಕೆ ನಿಮ್ಮಪ್ಪ ಸಪೋರ್ಟು. ತಪ್ಪು ತಾನೆ? ತಪ್ಪು ತಾನೆ? ಏನ್ ನಿಮ್ಮಪ್ಪನ ಹತ್ರ ಹೋಗ್ಬೇಕು? ಏನ್ ನಿಮ್ಮಪ್ಪ? ಸುಮ್ಮನೆ ಬಿಡು, ಟೆನ್ಷನ್ ಕೊಡ್ಬೇಡ ನನ್ಗೆ. ಈಗ ಒಂದು ಹೆಣ್ಣು ಮಗುನ ಕೊಂದಿದ್ದು ತಪ್ಪು ತಾನೆ? ಅವನಿಗೆ ಶಿಕ್ಷೆ ಆಗ್ದಿರೋದು ತಪ್ಪು ತಾನೆ? ತಪ್ಪು ತಾನೆ? ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ನಿನ್ನ ಇಲ್ಲಿಗೆ ಒತ್ಕೊಂಡ್ ಬಂದಿರೋದು. ಇಲ್ಲಿ ಈ ಮನೆಯಲ್ಲಿ ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ. ನಮ್ಮ ಅಜ್ಜಿ ಇದ್ದಾಳೆ, ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡ್ತಾಳೆ. ಟೈಮ್ ಟೈಮ್ಗೆ ಚೆನ್ನಾಗಿ ಗಡತ್ತಾಗಿ ಉಣ್ಣು ಬಿಟ್ಟು ಹಾಯಾಗಿ ಬಿದ್ಕೋ. ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಕಿರ್ಚ್ಕೊತಿದ್ದಾಳೆ. ಮತ್ತೇನಾದ್ರೂ ಕಿರ್ಚಿದ್ರೆ ನಿನ್ನ ಕುತ್ತಿಗೆ ಸಾಯಿಸ್ಬಿಡ್ತೀನಿ. ಅಲ್ಲ, ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ನ ಏನ್ ಅದೇ ಏನಿಲ್ಲ ಏನಿಲ್ಲ ಏನಿಲ್ಲ, ಇವೆಲ್ಲ ನಮ್ಮ ದೇಶದಲ್ಲಿ ಸಹಜನೇ. ಇಲ್ಲಿ ನೀರು, ನೀರು ತಗೋ, ನೀರು ಕುಡಿ, ನೀರು ಕುಡಿ, ಕುಡಿ ಕುಡಿ ಕುಡಿ. ಜಾಣ ಮರಿ, ಈಗ ಗಪ್ ಚಿಪ್ ಅಂತ ಹೊಟ್ಟೆ ತುಂಬಾ ತಿಂದ್ಬಿಡು. ನೋಡು, ನಿನ್ಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ನನ್ ಕೇಳು, ನಾನ್ ತಂದು ಕೊಡ್ತೀನಿ. ಅದನ್ ಬಿಟ್ಟು ತಪ್ಪಿಸ್ಕೊಳಕ್ ಏನಾದ್ರೂ ಪ್ರಯತ್ನ ಪಟ್ರೆ ನನ್ನ ಹಳೆ ತಲವಾರ್ ತೆಗೆದು ಹಂಗೆ ಸಿಗದು ಬಿಡ್ತೀನಿ. ಹೊಸ
ಈಗೇನು ಈಗೇನು ಅಳು ಬರ್ತಾ ಇದೆ. ಅಳು ಬರ್ತಾ ಇದೆ. ಅತ್ರೆ ಆರೋಗ್ಯಕ್ಕೆ ಒಳ್ಳೇದಂತ ಹಿರಿಯರು ಹೇಳಿದ್ದಾರೆ. ಅಳು, 1 ನಿಮಿಷ ಟೈಮ್ ಕೊಡ್ತೀನಿ. ಆಗೋಯ್ತು, 1 ನಿಮಿಷ ಆಗೋಯ್ತು.